ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಕಡೆ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ ರಿಪೇರಿಗೆ. ನೋಡಿ, ಇದು ಏನಾಗಿದೆ ಅಂದರೆ, ನೋಡಿ ಇದು 16 ಆಂಪ್ ಸಾಕೆಟು ನೋಡಿ ಫುಲ್ ಕಂಪ್ಲೀಟಾಗಿ ಬರ್ನ್ ಆಗಿದೆ. ನೋಡಿ, ಇವತ್ತು ಇದನ್ನ ನಾವು ಚೇಂಜ್ ಮಾಡೋಣ ವೈರ್ನ. ನೋಡಿ, ಬ್ಯಾಕ್ ಸೈಡು ನೋಡೋಕ್ಕೆ ಈ ರೀತಿ ಇದೆ. ನೋಡಿ, ಅದಕ್ಕೆ 4 ಲೆಗ್ ಬರುತ್ತೆ. ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಆ ರೀತಿ ನೋಡಿ. ಆ ಕಡೆ ಮೂಲೆಯಲ್ಲಿ ಒಂದು ಲೆಗ್ ಬರುತ್ತೆ. ನೋಡಿ, 4 ಮೂಲೆಯಲ್ಲೂ 4 ಲೆಗ್ ಬರುತ್ತೆ. ನೋಡಿ, ನಾನು 2 ಓಪನ್ ಮಾಡಿದ್ದೀನಿ, 3ನೇದು ಓಪನ್ ಮಾಡಿದ್ದೀನಿ. ಈಗ 4ನೇದು ಓಪನ್ ಮಾಡ್ಕೊಳ್ತೀನಿ. ನೋಡಿ, ನಿಮಗೆ ದೊಡ್ಡ ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ, ಬಿಗ್ ಸೈಜು. ನೋಡಿ, ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಈ ಥರ ಪ್ಲೇಟ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಪ್ಲೇಟ್ ಓಪನ್ ಮಾಡಿದ ತಕ್ಷಣ ಈ ಥರ ಸ್ಟವ್ ಸಿಗುತ್ತೆ ಒಳಗಡೆ. ನೋಡಿ, ಒಳಗಡೆ ಈ ಥರ ಇರುತ್ತೆ ಸ್ಟವ್ವು. ಓಕೆನಾ. ಇದು ಎಲೆಕ್ಟ್ರಿಕ್ ಸ್ಟವ್ವಲ್ಲಿ ಬೋಲ್ಡ್ ಆ ಥರ ಏನೂ ಬರೋಲ್ಲ. ಇದು ಸ್ಮಾರ್ಟ್ ಎಲೆಕ್ಟ್ರಿಕ್ ಅಲ್ಲ, ನಾರ್ಮಲ್. ಇದು ಲೈಕ್ ಇಂಡಕ್ಷನ್ ಸ್ಟವ್ ಬರುತ್ತಲ್ಲ ಆ ಥರ ಅಲ್ಲ. ಇದು ನಾರ್ಮಲ್ ಎಲೆಕ್ಟ್ರಿಕ್ ಕಾಯಿಲ್ ಟೈಪ್ ಇದೆ, ಓಲ್ಡ್ ಮಾಡಲು ಟೈಪ್ ಇದೆ ಇದು. ನೋಡಿ, ಸ್ಕ್ರೂ ಓಪನ್ ಮಾಡ್ತಾ ಇದ್ದೀನಿ. ಓಕೆನಾ. ಆ ಸ್ಕ್ರೂ ಓಪನ್ ಮಾಡಿದ್ರೆ ನಮಗೆ ಅಲ್ಲಿ ವೈರು ಅಲ್ಲಿ ಹೋಲ್ಡ್ ಮಾಡೋದಕ್ಕೆ ಒಂದು ಕನೆಕ್ಟ್ರ್ ಕೊಟ್ಟು ಸ್ಕ್ರೂ ಹಾಕಿದ್ದಾರೆ. ಅದು ಒಳಗಡೆ ಈಚೆಗಡೆ ಎಲ್ಲೂ ಹೋಗಲ್ಲ. ಅದು ಆ ಸ್ಕ್ರೂ ಹಾಕ್ಬಿಟ್ರೆ ಟೈಟಾಗಿರುತ್ತೆ. ಓಕೆನಾ. ಕೆಳಗಡೆ ಒಂದು ಸ್ಕ್ರೂ ಇದೆ, ಅದು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಓಪನ್ ಮಾಡಿದ ತಕ್ಷಣ ಅದು 2 ಭಾಗ ಓಪನ್ ಆಗುತ್ತೆ. ನೋಡಿ ಕಂಪ್ಲೀಟಾಗಿ ವೈರ್ ಈಚೆಗೆ ಎಳ್ಕೊತೀನಿ. ಇವಾಗ ಈ ವೈರ್ ತೆಗಿಬೇಕಂದ್ರೆ ನಾವು ನೋಡಿ, ಅದು ಅರ್ಥಿಂಗ್ ವೈರ್ ಇದೆ. ನೋಡಿ, ಈ ವೈರ್ ತೆಗಿಬೇಕಂದ್ರೆ ನಾವು ಇದು ಕಂಟ್ರೋಲರ್ನ ನಾವು ರಿಮೂವ್ ಮಾಡಬೇಕು. ಇದ್ರ ಕಂಟ್ರೋಲರ್ ಕೆಳಗಡೆ ಇದೆ ವೈರು. ನೋಡಿ, ಅದು ನಾಬ್ ಇದೆ ಮುಂದೆಗಡೆ. ಸ್ಪೀಡು ಏನು ಹೀಟಿಂಗ್ ಇರುತ್ತಲ್ಲ, 1 2 3 3 ಥರ ಸ್ಟೆಪ್ಸ್ ಇರುತ್ತೆ ಅದು. ಓಕೆನಾ. ಇವಾಗ ನಾವು ಅದನ್ನೂ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಕ್ರೂ ಎಲ್ಲ ಸೈಡ್ಗೆ ಇಡ್ತೀನಿ ನಾನು. ನೋಡಿ, ಇವಾಗ ನೋಡಿ ಅಲ್ಲಿ ನಾಬ್ ಹತ್ರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ನೋಡಿ, ಅಲ್ಲಿ ಹಾಕ್ಬಿಟ್ಟು ನಾನು ಮೇಲಕ್ಕೆ ಪ್ರೆಸ್ ಮಾಡ್ತಾಯಿದ್ದೀನಿ. ಮೇಲಕ್ಕೆ ಸ್ವಲ್ಪ ಬರ್ತಾ ಇದೆ. ನೋಡಿ, ಹಂಗಂದ್ರೆ ಲೈಟಾಗಿ ಬರುತ್ತೆ. ನೋಡಿ, ಲೈಟಾಗಿ ಮಾಡಬೇಕು, ಜೋರಾಗಿ ಮಾಡಿದ್ರೆ ಕಟ್ ಆಗಿಬಿಡುತ್ತೆ. ನೋಡಿ, ಲೈಟಾಗಿ ಮಾಡ್ತಾಯಿದ್ದೀನಿ. ನೋಡಿ, ಓಪನ್ ಆಗ್ತಾಯಿದೆ. ನೋಡಿ, ಕಂಪ್ಲೀಟಾಗಿ ಓಪನ್ ಆಯ್ತು. ನೋಡಿ, ಈ ಥರ ಬರುತ್ತೆ ನಾಬು. ಓಕೆನಾ. ನೋಡಿ, ಹತ್ರ ಬ್ಯಾಕ್ ಸೈಡು 2 ಸ್ಕ್ರೂ ಇರುತ್ತೆ. ಆ ಸ್ಕ್ರೂ ಅದನ್ನ ಕಂಟ್ರೋಲರ್ನ ಹೋಲ್ಡ್ ಮಾಡಿರುತ್ತೆ. ಆ ಸ್ಕ್ರೂನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೈಟ್ ಸೈಡ್ ಒಂದು ಸ್ಕ್ರೂ ಇದೆ. ನೋಡಿ, ಒಂದು ಸ್ಕ್ರೂ ಓಪನ್ ಆಯಿತು. ತಿರ್ಗಾ ಲೆಫ್ಟ್ ಸೈಡ್ ಒಂದು ಸ್ಕ್ರೂ ಇದೆ. ನೋಡಿ, ಅದನ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಓಪನ್ ಆಗಿದೆ ಕಂಪ್ಲೀಟಾಗಿ. ನೋಡಿ, ಇವಾಗ ಆ ಸ್ಕ್ರೂ ಸೈಡ್ಗೆ ಇಟ್ಟು ನಾನು ಅದನ್ನ ನೋಡಿ ಎಲ್ಲ ಸ್ಕ್ರೂ ಎಲ್ಲ ಹುಷಾರಾಗಿ ಇಡ್ತಾಯಿದ್ದೀನಿ. ನೋಡಿ, ಅದಾಗಿದ ತಕ್ಷಣ ನಾನು ಇವಾಗ ಅದನ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಔಟ್ಸೈಡ್ ಬರುತ್ತೆ, ಈಚೆ ಬರುತ್ತೆ. ನೋಡಿ, ಅದನ್ನ ಬ್ಯಾಕ್ ಸೈಡ್ ನೋಡಿದ್ರೆ ನೋಡಿ, ಅದು ಪಾಸಿಟಿವ್ ಕನೆಕ್ಷನ್ ಇದೆ. ನೋಡಿ, ಈಗ ನಾನು ವೈರ್ ಹಾಕಿದ್ದೀವಲ್ಲ, ಅದ್ರದ್ದು ಪಾಸಿಟಿವ್ ಕನೆಕ್ಷನ್ ಇದೆ. ನೋಡಿ, ಇದು ನೆಗೆಟಿವ್ ಕನೆಕ್ಷನ್ ಇದೆ ಪವರ್ದು. ಅದು ಪವರ್ ಇನ್ನಾಗುತ್ತೆ ಆ ಕಡೆ ಸೈಡು. ಓಕೆನಾ. ನಾನು ಈ ಥರ ಓಪನ್ ಮಾಡಿ ಹೀಟ್ ಸಿಂಕ್ ಇದೆ, ಅದಕ್ಕೆ ಹೀಟ್ ಸ್ಲೀವ್ ಇದೆ, ಹೀಟ್ ಸ್ಲೀವ್ನೂ ಓಪನ್ ಮಾಡಿದ್ದೀನಿ. ನೋಡಿ, ನಂತರ ಬೇರೆ ವೈರ್ ಇದೆ, ನಂತರ 16 ಆಂಪ್ಸ್ದು. ಅದನ್ನ ಕಟ್ ಮಾಡಿ ಸ್ಲೀವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ವೈರ್ನ ಸ್ಲೀವ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ಒಳಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಪ್ಲಾಸ್ಟಿಕ್ ಇದಿರುತ್ತಲ್ಲ, ಅದನ್ನ ಕಟ್ ಮಾಡ್ತಾಯಿದ್ದೀನಿ. ಓಕೆನಾ. ಇದು ಕೇಬಲು ತುಂಬ ಹೆವಿ ಇದೆ, ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಕೇಬಲು ಹೆವಿ ಇದೆ, 16 ಆಂಪ್ಸ್ ಇದೆ ವೈರ್ ಇದು. ನೋಡಿ, ಸ್ಲೀವ್ಸ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಬರ್ತಾಯಿದೆ. ನೋಡಿ, ಇದರಲ್ಲಿ 3 ವೈರ್ ಬರುತ್ತೆ. ಅದು ಅರ್ಥಿಂಗು, ಇದು ಪೇಸು, ನ್ಯೂಟ್ರಲ್ ಇದೆ. ಓಕೆನಾ. ನೋಡಿ, ಇದು ಪೇಸ್ ಇದೆ, ಬ್ರೌನ್ ಕಲರು. ಬ್ಲೂ ಕಲರು ನ್ಯೂಟ್ರಲ್ ಇದೆ. ಗ್ರೀನ್ ಕಲರು ಮತ್ತು ಅದು ಎಲ್ಲೋ ಮಿಕ್ಸ್ ಇದೆಯಲ್ಲ, ಅದು ಅರ್ಥಿಂಗ್ ಇದೆ. ನೋಡಿ, ನಾನು ಪೇಸ್ ಕಲರ್ನ ಸ್ಲೀವ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನ್ಯೂಟ್ರಲ್ನ ನಾನು ಸ್ಲೀವ್ಸ್ ಮಾಡ್ತಾಯಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಹಂಗೆ ಟ್ವಿಸ್ಟ್ ಮಾಡಿ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇವಾಗ ಅದಕ್ಕೆ ನಾನು ಲೆಗ್ಸ್ ಹಾಕ್ಬಿಟ್ಟು ಆ ಕನೆಕ್ಟ್ರಲ್ಲಿ ಹಾಕ್ತಾಯಿದ್ದೀನಿ. ಲೆಗ್ಸ್ ಇದ್ದರೆ ನೀವು ಹಾಕ್ಬೋದು, ಅದು ಯಾಕೆಂದರೆ ಪ್ರಾಪರಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ.
ನಾವು ಅದು ಹಾಕ್ದಿರ ಡೈರೆಕ್ಟಾಗಿ ಸ್ಕ್ರೂ ಹಾಕಿದ್ರೆ ಬರೀ ಒಂದು 2-3 ತಂತಿ ಇಟ್ಕೊಳ್ಳುತ್ತೆ ಅಷ್ಟೇ. ಏನಾದ್ರು ಜೋರಾಗಿ ಎಳೆದ್ರೆ ಇಲ್ಲಾಂದರೆ ಓವರ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇದು ಹಾಕಿದ್ರೆ ಲಕ್ಸ್ ಹಾಕಿದ್ರೆ ಅದು ಸ್ಟ್ರಾಂಗಾಗಿ ಇಟ್ಕೊಳ್ಳುತ್ತೆ. ಲೂಸ್ ಕನೆಕ್ಷನ್ ಏನೂ ಬರೋಲ್ಲ. ನಾವು ಇದು ಟೈಟ್ ಮಾಡಿದಾಗ ಫುಲ್ಲು ಪ್ರಾಪರಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಎಷ್ಟು ನೋಡೋಕ್ಕೂ ಎಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ ನೋಡಿ ವರ್ಕು. ನೋಡಿ ಪ್ರಾಪರಾಗಿ ಟೈಟ್ ಮಾಡ್ಕೊಳ್ಳೋಣ ಫುಲ್ಲು. ಇದು ಹೆವಿ ಇರೋದ್ರಿಂದ ಲೂಸ್ ಕನೆಕ್ಷನ್ ಮಾಡಬಾರ್ದು, ಫುಲ್ಲು ಟೈಟ್ ಮಾಡ್ಕೊಳ್ಬೇಕು ಫುಲ್ಲು. ಆದಷ್ಟು ಟೈಟ್ ಇದ್ರೆ ಭಾರಿ ಒಳ್ಳೇದಿದು. ಲೂಸ್ ಇದ್ದರೆ ಸ್ವಲ್ಪ ಸ್ಪಾರ್ಕ್ ಆಗಿ ಏನಾಗುತ್ತೆ, ಫೈರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಬಟ್ ನಮಗೆ ಗೊತ್ತಾಗಲ್ಲ ಒಳಗೆ ಇರೋದು ಏನಾಗ್ತಾಯಿದೆ ಅಂತ. ಅದರಿಂದ ನಾನು ಫುಲ್ಲು ಟೈಟಾಗಿ ಹಾಕಿ ನೋಡಿ ಮುಂದೆಗಡೆ ಹಂಗೆ ಕನೆಕ್ಟ್ ಆಗುತ್ತೆ ನೋಡಿ. ಇವಾಗ ನಾನೀಗ ಅರ್ಥಿಂಗ್ ಕನೆಕ್ಟ್ ಮಾಡಬೇಕು. ಅರ್ಥಿಂಗಿಗೆ ಒಂದು ವಾಷರ್ ತೊಗೊಳ್ತೀನಿ ನೋಡಿ. ಅದನ್ನ ಸ್ಲೀವ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ದೊಡ್ಡದಾಗಿ ಸ್ಲೀವ್ಸ್ ಮಾಡ್ತೀನಿ ಇದನ್ನ, ಯಾಕೆಂದರೆ ಇದು ಅರ್ಥಿಂಗ್ ಅದಕ್ಕೆ ನೋಡಿ. ಆ ಥರ ವಾಷರ್ ಹಾಕ್ಕೊಂಡು ನೋಡಿ ಸೆಂಟ್ರಲ್ಲಿ ವೈರ್ ಹಾಕಿ ಅದನ್ನ ವಾಷರ್ನ ಟ್ವಿಸ್ಟ್ ಮಾಡ್ತೀನಿ ನೋಡಿ. ವಾಷರ್ನ ಟ್ವಿಸ್ಟ್ ಮಾಡಿದ್ರೆ ವೈರಲ್ಲಿ ಪ್ರಾಪರಾಗಿ ಇದಾಗುತ್ತೆ, ಟೈಟ್ ಆಗುತ್ತೆ ನೋಡಿ. ಈಗ ಏನು ಮಾಡ್ತೀನಿ ಅಂದರೆ ಅದು ವೈರು ಹೋಲ್ಡರ್ ಇದೆಯಲ್ಲ ಅದನ್ನ ಹಿಡ್ಕೊಳ್ಳುತ್ತೆ ನೋಡಿ. ಅದನ್ನ ನಾನು ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಓಕೆನಾ ನೋಡಿ. ಅದನ್ನ ಆ ರೀತಿ ಕೂತ್ಕೊಳ್ಳುತ್ತೆ. ಕೆಳಗಡೆ ಬೋಲ್ಟು ಮೊದಲೇ ಫಿಕ್ಸ್ ಆಗಿರುತ್ತೆ. ಓಕೆನಾ, ಕೆಳಗಡೆ ಬೋಲ್ಟು ಟೈಟ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಬೋಲ್ಟು ಅರ್ಥಿಂಗು ಮತ್ತು ಬಾಡಿಗೆ ಸೇರಿಸಿ ಅದು ಫಿಟ್ ಆಗುತ್ತೆ. ಅದು ಸ್ವಲ್ಪ ಲೆಂತ್ ಇರುತ್ತೆ ಬೋಲ್ಟು, ಇದು ಶಾರ್ಟ್ ಇರುತ್ತೆ. ಓಕೆನಾ ನೋಡಿ. ಫುಲ್ಲು ಪ್ರಾಪರಾಗಿ ಟೈಟ್ ಮಾಡಿಕೊಂಡೆ ನಾನು. ಈಗ ಮೇಲ್ಗಡೆದೊಂದು ಗ್ಯಾಪ್ ಇದೆ ಅಷ್ಟೇ ನೋಡಿ. ನಾನು ಅದನ್ನ ಅರ್ಥಿಂಗ್ನ ನೋಡಿ ಅಲ್ಲಿ ಸ್ಕ್ರೂ ಹಾಕ್ತಾಯಿದ್ದೀನಿ ನೋಡಿ. ಸ್ಕ್ರೂ ಬಂತು. ನೆಕ್ಸ್ಟ್ ಅರ್ಥಿಂಗ್ ಹೋಗಿದೆ ಅಲ್ಲಿ. ಅರ್ಥಿಂಗ್ ಆದಮೇಲೆ ಈ ಪಾರ್ಟ್ ಹೋಗುತ್ತೆ ನೋಡಿ. ಇವಾಗ ಅದನ್ನ ಪ್ರಾಪರಾಗಿ ಕುಂಡ್ರಿಸ್ಕೊಂಡು ನೋಡಿ ಕೂತಿದೆ. ಈಗ ಹಿಂದೆಗಡೆಯಿಂದ ಬೋಲ್ಟ್ ಹಾಕ್ಕೊಳ್ಳೋಣ ನಾವು ನೋಡಿ. ಬೋಲ್ಟ್ ಹಾಕ್ಕೊಂಡು ಆ ಕಡೆಯಿಂದ ಸ್ಕ್ರೂ ಅಲ್ಲಿ ಟೈಟ್ ಮಾಡೋಣ. ಸ್ಕ್ರೂ ಡ್ರೈವರಲ್ಲಿ ನೋಡಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಟೈಟಾಗಿ ಸ್ಕ್ರೂ ಟೈಟ್ ಮಾಡ್ಕೊಳ್ಳೋಣ ನೋಡಿ. ಪ್ರಾಪರಾಗಿ ಟೈಟ್ ಆಗಿದೆ ನೋಡಿ. ವೈರ್ ಎಲ್ಲೂ ಹೋಗೋಕ್ಕೆ ಇದಿಲ್ಲ, ಚಾನ್ಸ್ ಇಲ್ಲ ನೋಡಿ. ಫುಲ್ಲು ಟೈಟ್ ಆಗಿದೆ. ಓಕೆನಾ. ಇವಾಗ ಇದನ್ನ ನಾವು ಕಂಟ್ರೋಲರ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಇದು 1 2 3 3 ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಇದು ಆನ್ ಆ್ಯಂಡ್ ಆಫ್ ಆ ಥರಲ್ಲೇ ಇದೆ. ಆನ್ ಆಫ್ ಮತ್ತು 1 2 3 3 ಇದು ಸ್ಟೆಪ್ಸ್ ಇದೆ ಅದರಲ್ಲಿ ನೋಡಿ. ಅದನ್ನ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಕಂಟ್ರೋಲರ್ನ. ಇದೆಲ್ಲದಕ್ಕೂ ತುಂಬ ಚಿಕ್ಕ ಸ್ಕ್ರೂ ಇದೆ ನೋಡಿ. ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡು ನಾನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಟೈಟ್ ಆಗಿದೆ. ಇವಾಗ ರೈಟ್ ಸೈಡು ಒಂದು ಸ್ಕ್ರೂ ತೊಗೊಳ್ತೀನಿ. ರೈಟ್ ಸೈಡು ಟೈಟ್ ಮಾಡ್ತೀನಿ ನೋಡಿ. ರೈಟ್ ಸೈಡು ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ಕ್ರೂ ಡ್ರೈವರ್ ತೊಗೊಂಡು ಹಿಂಗೆ ಟೈಟ್ ಮಾಡ್ಕೊಳ್ಳೋದು ನೋಡಿ. ಕುತ್ಕೊಳ್ತಾ ಇದೆ ನೋಡಿ ಟೈಟಾಗಿ. ಆದಷ್ಟು ಟೈಟ್ ಮಾಡ್ಕೊಳ್ಳಿ, ಏಕೆಂದರೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ನಾವು ತಿರುಗಿಸ್ಬೇಕಾದ್ರೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಅದು ನೋಡಿ. ಫುಲ್ಲು ಇನ್ನೊಂದು ಸತಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿಸಿ. ಲೂಸ್ ಏನಾದ್ರು ಇರುತ್ತಲ್ಲ ಅದರಿಂದ ನೋಡಿ. ಟೈಟ್ ಆಗಿದೆ ನೋಡಿ. ಕಂಪ್ಲೀಟಾಗಿ ಟೈಟ್ ಆಯಿತು. ಇವಾಗ ಅದಕ್ಕೆ ಫ್ರಂಟು ನಾಬ್ ಬರುತ್ತೆ ನೋಡಿ. ಒಂದು ನಿಮಿಷ ನಾಬ್ ಹುಡುಕ್ತಾಯಿದ್ದೀನಿ. ಒಂದು ಸತಿ ಅರ್ಥಿಂಗ್ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಮೀಟ್ರ್ ತೊಗೊಳ್ತಾ ಇದ್ದೀನಿ. ಪ್ರಾಪರಾಗಿ ವೈರ್ ಕನೆಕ್ಷನ್ ಆಗಿದೆ. ಒಂದು ಸತಿ ಚೆಕ್ ಮಾಡೋಣ ನೋಡಿ. ಬಾಡಿ ಅರ್ಥಿಂಗ್ ಪ್ರಾಪರಾಗಿ ಆಗಿದೆ, ಅರ್ಥಿಂಗ್ ಇದೆ. ಮತ್ತು ನೋಡಿ ಈಗ ಪೇಸ್ಗೆ ಇಡ್ತಾಯಿದ್ದೀನಿ ನೋಡಿ. ಪೇಸ್ ಕರೆಕ್ಟಾಗಿ ಬರ್ತಾಯಿದೆ. ಈಗ ನ್ಯೂಟ್ರಲ್ ಇಡ್ತೀನಿ ನೋಡಿ. ನ್ಯೂಟ್ರಲ್ಲು ಕರೆಕ್ಟಾಗಿ ಬರ್ತಾಯಿದೆ. ಓಕೆನಾ. ಬಾಡಿ ಅರ್ಥಿಂಗ್ ಯಾವುದ್ರಲ್ಲಿಲ್ಲ, ನ್ಯೂಟ್ರಲ್ಲು ಅರ್ಥಿಂಗ್ ಇಲ್ಲ. ಕಾಯಿಲಾಗಿ ಬರ್ತಾಯಿದೆ. ಸೆಕೆಂಡ್ ಕಾಯಿಲ್ ಬರ್ತಾಯಿದೆ. ಕಾಯಿಲ್ಗೆಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ನೋಡಿ. ಇವಾಗ ಪೇಸ್ಗೆ ಹಾಕ್ತೀನಿ. ಪೇಸಲ್ಲಿ ನೋಡಿ
ಸ್ಪೇಸೆಲ್ಲೂ ಕರೆಕ್ಟಾಗಿ ಬರ್ತಾಯಿದೆ, ಬಟ್ ಅರ್ಥಿಂಗ್ ಬರ್ತಾಯಿಲ್ಲ ಎಲ್ಲೂ ಪ್ರಾಪರಾಗಿರೋದು. ಇವಾಗ ಅರ್ಥಿಂಗ್ ಇಡ್ತೀನಿ ನೋಡಿ, ಅರ್ಥಿಂಗು ಪ್ರಾಪರಾಗೆ ಅರ್ಥಿಂಗ್ ಆಗಿದೆ. ಈಗ ಸೈಡ್ಗೆ ಇಡ್ತೀನಿ ಮೀಟ್ರನ್ನ. ಇವಾಗ ಸ್ಟವ್ನ ಉಲ್ಟಾ ಮಾಡಿಕೊಂಡು ನೋಡಿ, ಇವಾಗ ನಾಬ್ ಫಿಟ್ ಮಾಡ್ಕೊಳ್ತೀನಿ ನಾನು ಫ್ರಂಟು. ಈಗ ಸ್ಟವ್ ಉಲ್ಟಾ ಮಾಡ್ಕೊಳ್ತೀನಿ, ನಾಬ್ ಫಿಟ್ ಮಾಡ್ತೀನಿ. ಓಕೆನಾ, ನಾಬ್ ಫಿಟ್ ಆಯಿತು ನೋಡಿ. ಸ್ಟ್ರೈಟಿಗೆ ಇಡ್ತೀನಿ ನಾನು. ಓಕೆನಾ, ಇವಾಗ ನೋಡಿ ಪ್ಲಗ್ ಹಾಕ್ತೀನಿ. ವೈರ್ ತೊಗೊಂಡು ಫಸ್ಟು ನಾನು 110ಗೆ ಹಾಕ್ತೀನಿ. 110ಅಲ್ಲಿ ಪರ್ಫೆಕ್ಟಾಗಿ ಇದೆಯಾ ಅನ್ಸತಿ ಚೆಕ್ ಮಾಡ್ತೀನಿ. ಅರ್ಥಿಂಗ್ ಏನಾದ್ರು ಬರ್ತಾಯಿದೆಯಾ ಅಂತ ನೋಡಿ. ಇವಾಗ ಕನೆಕ್ಟ್ ಮಾಡಿ ನೋಡಿ ಹೀಟ್ ಆಗ್ತಾಯಿದೆ ನೋಡಿ. ನಾನು ನೀರು ಹಾಕಿದ್ದೀನಿ, ಅಲ್ಲೇ ಡ್ರೈ ಆಗ್ತಿದೆ ನೋಡಿ. ಕರೆಂಟ್ ಸ್ಟವ್ ರಿಪೇರಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.